ನೀವ್ಯಾವತ್ತಾದ್ರೂ ರ್ಯಾಂಡಮ್ ಚಾರ್ಜರ್ ನ ಯೂಸ್ ಮಾಡಿದೀರಾ? ಅದು ನಿಮ್ಮ ಫೋನ್ ನ ನಾಶ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾ? ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಒಂದು ತಪ್ಪು ಚಾರ್ಜರ್ ಹೇಗೆ ನಮ್ಮ ಒಂದು ಫೋನ್ ನ ಸ್ಲೋ ಆಗಿ ಡಿಸ್ಟ್ರಾಯ್ ಮಾಡುತ್ತೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಲೈಫ್ ಟೈಮ್ ಅಲ್ಲಿ ಒಂದಲ್ಲ ಒಂದು ದಿನ ಬೇರೆ ಒಂದು ಚಾರ್ಜರ್, ಫ್ರೆಂಡ್ ಚಾರ್ಜರ್ ಅಥವಾ ಚೀಪ್ ಅಡಾಪ್ಟರ್ ಅಥವಾ ಯಾವುದೋ ಒಂದು ಡಿಫ್ರೆಂಟ್ ವ್ಯಾಟ್ ಇರುವಂತಹ ಚಾರ್ಜರ್ ನ ಯೂಸ್ ಮಾಡಿರ್ತೀವಿ. ಇದು ಸೇಫಾ? ಈ ರೀತಿ ಮಾಡಿದ್ರೆ ನಮ್ಮ ಒಂದು ಮೊಬೈಲ್ ಗೆ ಏನು ಆಗಲ್ವಾ? ಇದ್ರ ಡಿಸ್ಅಡ್ವಾಂಟೇಜ್ ಏನು? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾವೆಲ್ಲ ಮೊಬೈಲ್ ತಗೋಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿರ್ತೀವಿ. ಅದ್ರ ಕ್ಯಾಮ್ರಾ ಹೇಗಿರುತ್ತೆ, ಬ್ಯಾಟ್ರಿ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನೋಡಿರ್ತೀವಿ. ಬಟ್ ಆ ಒಂದು ಮೊಬೈಲ್ ಎಷ್ಟು ಸ್ಪೀಡ್ ಚಾರ್ಜಿಂಗ್, ಎಷ್ಟು ಫಾಸ್ಟ್ ಚಾರ್ಜಿಂಗ್ ಇದೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಈಗ ನಿಮ್ಮ ಒಂದು ಮೊಬೈಲ್ ಒಂದು 30 ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ಕೊಳ್ಳಿ. ನೀವು ಅದಕ್ಕೆ ಯಾವುದೋ ಒಂದು 10 ವ್ಯಾಟ್ ಅಥವಾ 15 ವ್ಯಾಟ್ ಚಾರ್ಜರ್ ನ ಕನೆಕ್ಟ್ ಮಾಡಿದ್ರೆ ಹೆವಿ ಸ್ಲೋ ಆಗಿ ಅದು ಚಾರ್ಜ್ ಆಗುತ್ತೆ. ಹಾಗೇನೆ ಫಾಸ್ಟ್ ಚಾರ್ಜಿಂಗ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ವರ್ಕ್ ಆಗಲ್ಲ. ಈಗ ನಿಮ್ಮ ಒಂದು ಮೊಬೈಲ್ ಒಂದು 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗ್ತಿತ್ತು ಅಂತ ಅಂದ್ರೆ ನೀವೇನಾದ್ರೂ ಡಿಫ್ರೆಂಟ್ ವ್ಯಾಟ್ ಇರುವಂತಹ ಮೊಬೈಲ್ ಚಾರ್ಜರ್ ನ ಯೂಸ್ ಮಾಡಿದ್ರೆ 1 ಅವರ್ ಅಲ್ಲ 3 ಅವರ್ಸ್ ಆದ್ರೂ ಅದು ಫುಲ್ ಚಾರ್ಜ್ ಆಗಲ್ಲ. ಇನ್ನು ಬೇರೆ ಯಾವುದೋ ಒಂದು ಅಡಾಪ್ಟರ್ ನ ಯೂಸ್ ಮಾಡೋದ್ರಿಂದ ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಮೊಬೈಲ್ ಓವರ್ ಹೀಟ್ ಆಗುತ್ತೆ. ಅಂದ್ರೆ ನೀವು ಚಾರ್ಜ್ ಹಾಕಿರ್ತೀರಲ್ವಾ, ಚಾರ್ಜ್ ಆಗ್ಬೇಕಾದ್ರೆ ನಾರ್ಮಲ್ ಆಗಿ ಏನು ಗ್ರಾಜುಯಲ್ ಆಗಿ ಹೀಟ್ ಆಗುತ್ತೆ, ಅದಕ್ಕಿಂತ ಓವರ್ ಹೀಟ್ ಆಗುತ್ತೆ. ಸೊ ಇದರಿಂದ ಕೂಡ ಬ್ಯಾಟ್ರಿ ಲೈಫ್ ದಿನನಿತ್ಯ ಕಮ್ಮಿ ಆಗ್ತಾ ಬರುತ್ತೆ. ಬರೀ ಬ್ಯಾಟ್ರಿ ಹೆಲ್ತ್ ಕಮ್ಮಿ ಆಗೋದಲ್ಲ, ಇದೊಂದು ಸ್ವಲ್ಪ ಮೋಸ್ಟ್ ಡೇಂಜರಸ್ ಥಿಂಗ್ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಓವರ್ ಹೀಟ್ ಆಗೋದ್ರಿಂದ ಮೊಬೈಲ್ ಬ್ಯಾಟ್ರಿ ಕೂಡ ಡಿಗ್ರೇಡ್ ಆಗ್ತಾ ಬರುತ್ತೆ, ಹಾಗೇನೆ ಬ್ಯಾಟ್ರಿ ಹೆಲ್ತ್ ಕೂಡ ಡ್ರಾಪ್ ಆಗ್ತಾ ಇರುತ್ತೆ. ಇನ್ನು ಮೋಸ್ಟ್ ಡೇಂಜರಸ್ ಸಿನಾರಿಯೋ ಏನು ಅಂತ ಅಂದ್ರೆ ಮೊಬೈಲ್ ಬ್ಯಾಟ್ರಿ ಸ್ವೆಲ್ ಆಗುತ್ತೆ, ಅದರಿಂದ ಹೊಗೆ ಬರೋದಾಗಿರ್ಬೋದು ಅಥವಾ ಬೆಂಕಿ ಹಚ್ಕೊಳ್ಳೋದಾಗಿರ್ಬೋದು. ಈ ರೀತಿ ಒಂದು ಪ್ರಾಬ್ಲಮ್ಸ್ ಗಳು ಬರುತ್ತೆ ನೀವು ಡಿಫ್ರೆಂಟ್ ವ್ಯಾಟ್ ಇರುವಂತಹ ಡಿಫ್ರೆಂಟ್ ಅಡಾಪ್ಟರ್ ನ ಯೂಸ್ ಮಾಡಿದ್ರೆ. ಎಕ್ಸ್ಪೆಷಲಿ ನೀವೇನಾದ್ರೂ ಚೀಪ್ ಅಡಾಪ್ಟರ್ ನ ಅಥವಾ ಯಾವುದೋ ಒಂದು ಲೋ ಕ್ವಾಲಿಟಿ ಅಡಾಪ್ಟರ್ ನ ಯೂಸ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ತುಂಬಾ ಬರುತ್ತೆ. ಡಿಫ್ರೆಂಟ್ ವ್ಯಾಟ್ ಚಾರ್ಜರ್ ನ ಯೂಸ್ ಮಾಡೋದ್ರಿಂದ ಮೇಜರ್ ಚೇಂಜಸ್ ಏನೂ ಆಗಲ್ಲ. ಮೊಬೈಲ್ ಒಂದ್ ಸ್ವಲ್ಪ ಸ್ಲೋ ಆಗಿ ಚಾರ್ಜ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಮೊಬೈಲ್ ಬ್ಲಾಸ್ಟ್ ಆಗ್ಬಿಡುತ್ತೆ ಅನ್ನೋಂತಹ ಸಿನಾರಿಯೋ ಬರಲ್ಲ. ಬಟ್ ಏನಂತ ಅಂದ್ರೆ ನೀವು ಯೂಸ್ ಮಾಡ್ತಿರುವಂತಹ ಚಾರ್ಜರ್ ಒಳ್ಳೆ ಕ್ವಾಲಿಟಿ ಚಾರ್ಜರ್ ಆಗಿರ್ಬೇಕು. ಒಂದು ಒಳ್ಳೆ ಕಂಪ್ನಿಯ ಚಾರ್ಜರ್ ನ ನೀವು ಯೂಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಷ್ಟೊಂದು ಮೇಜರ್ ಎಫೆಕ್ಟ್ ಆಗಲ್ಲ. ಅದೇ ನೀವು ಯಾವ್ದಾದ್ರು ಚೀಪ್ ಚಾರ್ಜರ್ ನ ಯೂಸ್ ಮಾಡ್ತಾ ಇದ್ರ, ಯಾವ್ದೋ ಲೋಕಲ್ ಚಾರ್ಜರ್ ನ ಯೂಸ್ ಮಾಡ್ತಿದ್ರ ಅಂತ ಅಂದ್ರೆ ಅದು ಮೊಬೈಲ್ಗೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಅಡಾಪ್ಟರ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಮೆಲ್ಟ್ ಆಗುವಂತಹ ಚಾನ್ಸಸ್, ಬೆಂಕಿ ಹಚ್ಕೊಳ್ಳುವಂತಹ ಚಾನ್ಸಸ್ ಕೂಡ ಅದರಲ್ಲಿ ತುಂಬಾನೇ ಇರುತ್ತೆ. ಚೀಪ್ ಅಡಾಪ್ಟರ್ ಏನಿರುತ್ತೆ ಅದ್ರೊಳಗಡೆ ಪ್ರಾಪರ್ ಸೇಫ್ಟಿ ಸರ್ಕ್ಯೂಟ್ಸ್ ನ ಅವರು ಹಾಕಿರಲ್ಲ. ಇದರಿಂದ ಶಾಕ್ ಸರ್ಕ್ಯೂಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಚಾರ್ಜಿಂಗ್ ಐಸಿ ಕೂಡ ಡ್ಯಾಮೇಜ್ ಆಗುತ್ತೆ, ಹಾಗೆ ಮದರ್ ಬೋರ್ಡ್ ಇಶ್ಯೂ ಕೂಡ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಲೋ ಕ್ವಾಲಿಟಿ ಅಡಾಪ್ಟರ್ ನ ನೀವು ಯೂಸ್ ಮಾಡ್ತಿದ್ರ, ಮೊಬೈಲ್ ಕೂಡ ಹೀಟ್ ಆಗ್ತಿದೆ ಅಂತ ಅಂದಾಗ ಅದ್ರ ಒಂದು ಕೆಪಾಸಿಟಿ ಯಾವಾಗ ಕಮ್ಮಿ ಆಗುತ್ತೆ ಆಗ ಒಂದು ಅಡಾಪ್ಟರ್ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಅದೇ ಬೆಂಕಿ ಹಚ್ಕೊಳ್ಳುತ್ತೆ, ಶಾಕ್ ಸರ್ಕ್ಯೂಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಚೀಪ್ ಒಂದು ಅಡಾಪ್ಟರ್ ಏನಿರುತ್ತೆ ಅದನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಒಂದು ಮೊಬೈಲ್ ಮ್ಯಾನ್ಯುಯಲ್ ಅಲ್ಲಿ ನೋಡಿ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಎಷ್ಟು ವ್ಯಾಟ್ ನ ಸಪೋರ್ಟ್ ಮಾಡುತ್ತೆ. ಈಗ ನಿಮ್ಮ ಒಂದು ಮೊಬೈಲ್ ವ್ಯಾಟ್ ಒಂದು 25 ವ್ಯಾಟ್ ನ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಆ ರೇಂಜ್ ಅಲ್ಲಿ ಇರುವಂತಹ ಒಂದು ಚಾರ್ಜರ್ ಅಡಾಪ್ಟರ್ ನ ನೀವು ಬೈ ಮಾಡಿ. ಅಂಡ್ ಮೋಸ್ಟ್ ರೆಕಮೆಂಡೆಡ್ ಏನು ಅಂತ ಅಂದ್ರೆ ಈಗ ನೀವು ಒಂದು ಸ್ಯಾಮ್ಸಂಗ್ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಸ್ಯಾಮ್ಸಂಗ್ ಅಡಾಪ್ಟರ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ನೀವೇನಾದ್ರೂ MI ಯೂಸ್ ಮಾಡ್ತಾ ಇದ್ರೆ MI ಅಡಾಪ್ಟರ್ ನ, ಈ ರೀತಿ ಆ ಒಂದು ಕಂಪನಿ ಸ್ಪೆಸಿಫಿಕ್ ಅಡಾಪ್ಟರ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ಆಗುವಂತಹ ಅನಾಹುತನ ಕಮ್ಮಿ ಮಾಡಬಹುದು, ಹಾಗೆ ಮೊಬೈಲ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿ ಇರುತ್ತೆ. ಎಲ್ಲೋ ಒಂದ್ ಕಡೆ ಹೋಗಿದ್ದೀರಾ, ನಿಮ್ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಎಮರ್ಜೆನ್ಸಿ ಚಾರ್ಜ್ ಹಾಕ್ಬೇಕು ಅಂತ ಅಂದಾಗ 1 or 2 ಟೈಮ್ಸ್ ಅದು ಏನು ಆಗಲ್ಲ, ಅಷ್ಟೊಂದೇನು ಮೇಜರ್ ಎಫೆಕ್ಟ್ ನ ಆಗಲ್ಲ. ಬಟ್ ನೀವು ಪ್ರತಿನಿತ್ಯ ಯಾವ್ದೋ ಒಂದು ಲೋಕಲ್ ಚಾರ್ಜರ್ ನ ಯೂಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಗಳು ತುಂಬಾನೇ ಆಗುತ್ತೆ. ಅಂಡ್ ಈ ರೀತಿ ಆಗೋದಕ್ಕೆ ಕಾರಣ ಕೂಡ ಇದೆ. ಇತ್ತೀಚೆಗೆ ಬರ್ತಿರುವಂತಹ ಮೊಬೈಲ್ ಗಳಲ್ಲಿ ಅಡಾಪ್ಟರ್ ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ, ಜಸ್ಟ್ ಫೋನ್ ಮತ್ತೆ ಒಂದು ಕೇಬಲ್ ಮಾತ್ರ ನಮ್ಗೆ ಸಿಗ್ತಿದೆ. ಸೊ ಹೀಗಿದ್ದಾಗ ಮನೇಲೆ ಯಾವ್ದೋ ಒಂದು ಹಳೆ ಒಂದು ಅಡಾಪ್ಟರ್ ಇದೆ ಅದ್ರಲ್ಲೇ ಚಾರ್ಜ್ ಹಾಕೊಳ್ಳೋಣ ಅಂತ ಹಾಕೊಂತೀರಾ. ಸೊ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಮೊಬೈಲ್ ನ ತಗೊಂಡಿದ್ದೀರಾ ಅಂತ ಅಂದ್ಮೇಲೆ 1000 or 2000 ಜಾಸ್ತಿ ಆಗ್ಬೋದು, ಒಂದು ಅಡಾಪ್ಟರ್ ನ ಕೂಡ ಬೈ ಮಾಡಿ. ಇದರಿಂದ ಮೊಬೈಲ್ ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೇನೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇದ್ರಲ್ಲಿ. ಸೊ ಮೊಬೈಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಅಡಾಪ್ಟರ್ ಯೂಸ್ ಮಾಡೋದ್ರಿಂದ ಈ ರೀತಿ ಒಂದು ಆಕ್ಸಿಡೆಂಟ್ ಗಳೇನಿರುತ್ತೆ ಅದನ್ನ ಕೂಡ ನಾವು ಕಮ್ಮಿ ಮಾಡಬಹುದು. ಸೊ ಇದಾಗಿತ್ತು ಡಿಫ್ರೆಂಟ್ ಚಾರ್ಜರ್ ನ ಯೂಸ್ ಮಾಡಿದ್ರೆ ಹೇಗೆ ನಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಹೆಲ್ತ್ ಡಿಗ್ರೇಡ್ ಆಗುತ್ತೆ ಅಂತ ಹೇಳೋದಕ್ಕೆ. ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.